ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಡಸ್ಟ್ ಕ್ಲೀನಿಂಗ್ ಜೆಲ್ ತರಿಸಿದ್ದೀನಿ. ಸೊ ಇದು ಹೇಗಿದೆ, ಚೆನ್ನಾಗಿದೆಯಾ ಇಲ್ವೋ, ತೊಗೋಬೋದಾ, ವರ್ತ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡೋಣ. ಓಕೆ, ಸೊ ಇದು ನೋಡ್ಬೋದು ನೀವು ಆಟೋ ಫ್ರಿಲ್ ಕ್ಲೀನಿಂಗ್ ಜೆಲ್ ಅಂತ. ಸೊ ಪ್ಯಾಕ್ ಆಫ್ ಟೂ ಇರುತ್ತೆ ಈ ಬಾಕ್ಸಲ್ಲಿ. ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಸೊ ಅಮೆಝಾನ್ ಲಿಂಕ್ ಕೂಡ ನಾನು ಕೆಳಗಡೆ ಪೇಸ್ಟ್ ಮಾಡಿರ್ತೀನಿ. ಓಕೆ, ಓಪನ್ ಮಾಡೋಣ. ಹೇಗಿದೆ ಅನ್ಸತಿ ಚೆಕ್ ಮಾಡೋಣ. ನೋಡಿ, ಎರಡಿದೆ. ಆಟೋ ಫ್ರಿಲ್ ಕ್ಲೀನಿಂಗ್ ಜೆಲ್ ಅಂತ ಅಮೆಝಾನಲ್ಲಿ ಸಿಗುತ್ತೆ. ನೋಡಿ, ಓಪನ್ ಮಾಡಿದ್ರೆ ಈ ಥರ ಇರುತ್ತೆ. ಇದನ್ನು ನೀವು ಕೀಬೋರ್ಡ್ ಕ್ಲೀನ್ ಮಾಡೋಕ್ಕೆ ಅಥವಾ ಎ ಸಿ ವಿಂಡ್ಸ್, ಕಾರಲ್ಲಿರೋ ಎ ಸಿ ವಿಂಡ್ಸು, ಕಾರ್ ಇಂಟೀರಿಯರ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಸೊ ನೀವು ಎ ಸಿ ವಿಂಡ್ಸಲ್ಲೆಲ್ಲ ನಾವು ನೀಟಾಗಿ ಕ್ಲಿಯರಾಗಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಇದನ್ನು ಯೂಸ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಬೋದು. ಬಟ್ ಇದು ಹೇಗಿದೆ ಅನ್ನೋದು ಚೆಕ್ ಮಾಡೋಣ. ನೋಡಿ, ಈ ಥರ ಜೆಲ್ ಥರ ಇರುತ್ತೆ. ಸೊ ಸ್ಮೆಲ್ಲೆಲ್ಲ ಚೆನ್ನಾಗಿದೆ, ಬಟ್ ಇಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೋ ಇಲ್ಲ, ಡಸ್ಟೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡ್ಬೇಕು ನಾವು. ಓಕೆ, ಸೊ ನಾನೀಗ ನೋಡಿ ಇದು ಇದ್ರ ಮೇಲೆ ರಬ್ ಮಾಡ್ತಾ ಇದ್ದೀನಿ. ನೀಟಾಗಿ ರಬ್ ಆಗ್ತಾ ಇದೆ. ಡಸ್ಟೆಲ್ಲ ಹೋಗ್ದ ಥರ ಅಂತ ಅನ್ನಿಸ್ತಾ ಇದೆ. ಬಟ್ ಏನಂದರೆ ಇದು ಬರ್ತಾ ಇದೆ. ಅಂದರೆ ರಬ್ ಮಾಡಿದ್ರೆ ಕೆಳಗಡೆ ಧೂಳೆಲ್ಲ ಚೆನ್ನಾಗಿ ಹಿಡಿತಾ ಇದೆ. ಬಟ್ ಆದರೆ ಹಿಂಗೆ ಈ ಥರ ಬರ್ತಾ ಇದೆ ನೋಡಿ. ಸೊ ಇದು ಕಾರ್ ಕ್ಲೀನ್ ಮಾಡೋದಕ್ಕೆ, ಕಾರ್ ಎ ಸಿ ವೆಂಟ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಷ್ಟೊಂದು ಡಸ್ಟೆಲ್ಲ ಚೆನ್ನಾಗಿ ಬರ್ತಾ ಇದೆ. ಬಟ್ ಆದರೆ ಸೊ ಅಷ್ಟೊಂದು ನೀಟಾಗೆ ಏನು ಒಳಗಡೆ ಹೋಗೋದಿಲ್ಲ ಅನಿಸುತ್ತೆ. ಓಕೆ, ಈ ಥರ ಎಲ್ಲ ಬಂದರೆ ಸೊ ಎಲ್ಲಿ ನಾವು ಎಲ್ಲರೂ ಓಲಲ್ಲಿ ನಾವು ಎಲ್ಲರೂ ಕ್ಲೀನ್ ಮಾಡೋಕ್ಕೆ ಹೋದರೆ ಈ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನನ್ನ ಪ್ರಕಾರ. ನೋಡಿ, ಸೊ ಡಸ್ಟೆಲ್ಲ ಸ್ವಲ್ಪ ಪರವಾಗಿಲ್ಲ, ಡಸ್ಟೆಲ್ಲ ಬರುತ್ತೆ. ಈ ಥರ ಎಲ್ಲ ಕ್ಲೀನ್ ಮಾಡ್ಬೋದು. ಡಸ್ಟೆಲ್ಲ ಚೆನ್ನಾಗಿ ಬರ್ತಾ ಇದೆ. ಬಟ್ ಆದರೆ ಏನಂದರೆ ಇದ್ರ ಕ್ಲೀನ್ ಮಾಡಬೇಕಾದ್ರೆ ಈ ಥರ ಬರುತ್ತೆ. ಸೊ ನೋಡಿಬಿಟ್ಟು ಬೇರೆ ಪ್ರಾಡಕ್ಟ್ ತೊಗೋಬೇಕಷ್ಟೇ.